ತಪ್ಪು ಕಲ್ಪನೆಯನ್ನ ದೂರ ಮಾಡಲು ಸೀರತ್ ಅಭಿಯಾನ ಮಾಡಲಾಗುತ್ತಿದೆ. ಈದ್ ಹಬ್ಬಕ್ಕೆ ನ್ಯಾಯದ ಹರಿಕಾರ ಮೊಹಮ್ಮದ್ ಪೈಗಂಬರ್ ಅವರ ಮಾನವೀಯತೆ ಸಂದೇಶಗಳನ್ನು ಸಾರಲಾಗುತ್ತಿದೆ. ಎಲ್ಲ ಶಿವಮೊಗ್ಗದ ಪದವೀಧರರಿಗೆ ಪ್ರಬಂಧ ಸ್ಪರ್ಧೆ, ಎಲ್ಲ ಸಮಾಜದ ಧಾರ್ಮಿಕ ಕೇಂದ್ರ ಭೇಟಿ, ಗಣ್ಯ ವ್ಯಕ್ತಿಗಳ ಭೇಟಿ, ಸ್ವಚ್ಛತಾ ಕುರಿತು ಒತ್ತು ನೀಡಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಹಾಸ್ಪಿಟಲ್, ಅನಾಥಾಶ್ರಮಗಳಿಗೆ ಭೇಟಿ ನೀಡಿ ಪ್ರವಾದಿಯರ ಮತ್ತು ಇಸ್ಲಾಂ ಬಗ್ಗೆ ಮಾಹಿತಿ ನೀಡಲಾಗುತ್ತಿದೆ. ಈ ಅಭಿಯಾನ ಸೆಪ್ಟೆಂಬರ್ 3ರಿಂದ 14ರವರೆಗೆ ನಡೆಯಲಿದೆ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸಂಚಾಲಕ ಜಮಾಯತೆ ಇಸ್ಲಾಮಿ ಹಿಂದ್ನ ಮೊಹಮ್ಮದ್ ಇಲಿಯಾಸ್ ತಿಳಿಸಿದರು. ಅತ್ಯಂತ ಬಡವರಿಂದ ಹಿಡಿದು ಅತ್ಯಂತ ಶ್ರೀಮಂತರವರೆಗೆ ಒಂದು ಸಮಾಜದ ಎಲ್ಲ ವರ್ಗದ ಜನರ ಪಾಲಿಗೆ ಅತಿ ದೊಡ್ಡ ಭರವಸೆ ಏನೆಂದರೆ ನ್ಯಾಯ ವಿತರಿಸುವ ವ್ಯವಸ್ಥೆಯೊಂದು ಸಾಮಾಜಿಕವಾಗಿ ಅಸ್ತಿತ್ವದಲ್ಲಿಲ್ಲದೆ ಇದ್ದರೆ ಆ ಸಮಾಜದಲ್ಲಿ ಅರಾಜಕತೆ ಶತಸಿದ್ಧ. ಆದ್ದರಿಂದಲೇ ಇಸ್ಲಾಂ ನ್ಯಾಯದ ಬಗ್ಗೆ ಅತೀವ ಮಹತ್ವ ಕೊಟ್ಟು ಮಾತಾಡಿದೆ. ಪವಿತ್ರ ಖುರಾನ್ನಲ್ಲಿ ನ್ಯಾಯದ ಸಂಬಂಧಿಸಿದ ಅನೇಕಾರು ವಚನಗಳಿವೆ. ಪವಿತ್ರ ಖುರಾನ್ನಲ್ಲಿ ಅಲ್ಲಾಹ್ ನುಡಿಯುತ್ತಾನೆ, ವಿಶ್ವಾಸಿಗಳೇ, ನೀವು ಕಟ್ಟುನಿಟ್ಟಾಗಿ ಸದಾ ನ್ಯಾಯವನ್ನು ಪಾಲಿಸುವವರಾಗಿರಿ ಹಾಗೂ ಅಲ್ಲಾಹನಿಗೆ ಸತ್ಯದ ಪರ ಸಾಕ್ಷಿ ಹೇಳುವವರಾಗಿರಿ. ಅದು ಸ್ವತಃ ನಿಮ್ಮ ವಿರುದ್ಧ ಅಥವಾ ನಿಮ್ಮ ತಂದೆ ತಾಯಿಯ ಅಥವಾ ನಿಕಟ ಬಂಧುಗಳ ವಿರುದ್ಧವಾಗಿದ್ದರೂ ಸರಿ. ಇದು ಖುರಾನ್ನ ಇದು ಇದೇ ಬರುವಂಥ ಮೊಟ್ಟ ಮೊದಲಾಗಿ ತಮಗೆಲ್ಲರಿಗೂ ಈದ್ ಮಿಲಾದುನ್ ನಬಿ ಅಂತ ಒಂದು ಇದು ಉಂಟು. ದಿನಾಂಕ 5ನೇ ತಾರೀಕಿಗೆ ನಮ್ಮ ಒಂದು ಪ್ರವಾದಿಯವರ ಇದು. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಜಮಾತ್ ಇಸ್ಲಾಮಿನ ವತಿಯಿಂದ ಒಂದು ಕಾರ್ಯಕ್ರಮವನ್ನು ರಾಜ್ಯ ಮಟ್ಟದಲ್ಲಿ ಹಮ್ಮಿಕೊಳ್ಳಲಾಗಿದೆ. ನ್ಯಾಯದ ಹರಿಕಾರ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಸೀರತ್ ಅಭಿಯಾನ ದಿನಾಂಕ 3ರಿಂದ 13ರ ತನಕ ರಾಜ್ಯಾದ್ಯಂತ ಒಂದು ಕಾರ್ಯಕ್ರಮ ನಡೀತಾ ಇದೆ. ಆದ್ಮೇಲೆ 14ರವರೆಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನ್ಯಾಯ ಮತ್ತು ಮಾನವೀಯತೆಯ ಸಂದೇಶಗಳನ್ನು ನಾಡಿನ ಜನತೆಗೆ ತಲುಪಿಸುವುದು ಮತ್ತು ಪ್ರವಾದಿಯವರ ಬಗ್ಗೆ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವುದು ಹಾಗೂ ವಿವಿಧ ಧರ್ಮೀಯರ ನಡುವಿನ ಪರಸ್ಪರ ಸಂಬಂಧಗಳನ್ನು ಬಲಪಡಿಸುವುದು ಈ ಅಭಿಯಾನದ ಉದ್ದೇಶವಾಗಿದೆ. ಆದ್ಮೇಲೆ ಇಂಪಾರ್ಟೆಂಟ್ ಆಗಿ ಇರುವಂಥ ತಪ್ಪು ಕಲ್ಪನೆಗಳು ಪ್ರತಿ ವರ್ಷ ಸೀರತ್ನ ಅಭಿಯಾನ ಜಮಾತ್ ಇಸ್ಲಾಮಿನ ವತಿಯಿಂದ ನಡೆಸ್ತಾನೆ ಇರ್ತೀವಿ. ಈ ವರ್ಷನೂ ನಾವು ನಡೆಸ್ತಾ ಇದ್ದೀವಿ. ಇದರ ಮೂಲ ಉದ್ದೇಶ ತಪ್ಪು ಕಲ್ಪನೆಗಳನ್ನು ಅದನ್ನು ದೂರೀಕರಿಸುವಂಥದ್ದಾಗಿದೆ. ಈ ಅಭಿಯಾನದ ಪ್ರಯುಕ್ತ ಶಾಂತಿ ಪ್ರಕಾಶನ ಪ್ರಕಟಿಸಿರುವ ಪ್ರವಾದಿಯವರ ಬದುಕು ಮತ್ತು ಸಂದೇಶಗಳ ಬಗ್ಗೆ ಬೆಳಕು ಚೆಲ್ಲುವ 2 ಹೊಸ ಪುಸ್ತಕಗಳನ್ನು ರಾಜ್ಯಾದ್ಯಂತ ಬಿಡುಗಡೆಗೊಳಿಸಲಾಗಿದೆ. ಸುಮಾರು 350ರಿಂದ 400 ಪುಸ್ತಕಗಳು ಶಾಂತಿ ಪ್ರಕಾಶನದ ವತಿಯಿಂದ ಹೊರಗಡೆ ಬಂದಿದೆ. ಸೊ ಎಲ್ಲ ಖುರಾನ್ ಆಗಿರಲಿ, ಹದೀಸ್ ಆಗಿರಲಿ, ಇದರ ಕನ್ನಡ ಅನುವಾದ ಸಂಪೂರ್ಣವಾಗಿ ಅನುವಾದಗಳನ್ನು ತಪ್ಪು ಕಲ್ಪನೆ ಅಂತ ಪುಸ್ತಕಗಳನ್ನು ಸಹ ಹೊರ ತರಲಾಗಿದೆ. ಅದೇ ರೀತಿ ಈ ಸಲ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾರು, ಹೂ ಇಸ್ ದ ಪ್ರೊಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಇದನ್ನು ಮತ್ತು ಆದರ್ಶದ ಔಚಿತ್ಯ, ಈ ಒಂದು 2 ಪುಸ್ತಕಗಳು ಅಬ್ದುಲ್ ಸಲಾಂ ಮುತ್ತಿಗೆಯವರು ಬರೆದಂಥ ಈ ಪುಸ್ತಕಗಳನ್ನು 2 ಪುಸ್ತಕಗಳನ್ನು ಹೊರ ತರಲಾಗಿದೆ. ಆತ್ಮೀಯ ಇದನ್ನು ಸಹ ನಾವು ಇದು ಮಾಡ್ತಾ ಇದ್ದೀವಿ. ಈ ಅಭಿಯಾನದ ಭಾಗವಾಗಿ ರಾಜ್ಯಾದ್ಯಂತ ವಿವಿಧ ಸಮಾಜ ಸೇವಾ ಚಟುವಟಿಕೆಗಳು